ಲಿಂಗಾಯತರಂತ ಬಂದಾಗ ಒಂದು 60-65 ಲಕ್ಷ ನಾವಿದ್ವಿ ಲಿಂಗಾಯತರು ಸುಮಾರು 30 ವರ್ಷಗಳ ಹಿಂದೆ. ಈ ವರದಿ ಪ್ರಕಾರ ಹೋದರೆ ಒಂದು 5 ಲಕ್ಷ ಜಾಸ್ತಿ ಜನ ಸೇರಿಸಿದ್ದಾರೆ. 30-35 ವರ್ಷಗಳಲ್ಲಿ ಲಿಂಗಾಯತ ಸಮುದಾಯ ಹಾಗಾದರೆ ಬೆಳೆದೇ ಇಲ್ವಾ? ಬರೀ 5 ಲಕ್ಷ ಮಕ್ಕಳೇನ ಲಿಂಗಾಯತ ಸಮುದಾಯದಲ್ಲಿ ಆಗಿದ್ದು ಅಂತ ಪ್ರಶ್ನೆ. ನಾನು ಅದಕ್ಕೆ ಸುಮಾರು ಕಡೆಯಲ್ಲಿ ಹೇಳಿದೆ. ಸ್ವಾಭಾವಿಕವಾಗಿ ಅಲ್ಲಿ ಅವರ ಮಕ್ಕಳು ಎಜುಕೇಷನ್ ಸಿಕ್ಕಿ ಎಂಪ್ಲಾಯ್ಮೆಂಟ್ಗೋಸ್ಕರ ಹೊರಗೋಗಿರ್ತಾರೆ. ಮನೆಗೆ ಬಂದು ಸರ್ವೆ ಮಾಡೋಕೆ ಅವ್ರ ಹೆಸರು ಹೇಳಿರೋದಿಲ್ಲ. ಇವರು ತಂದೆ ತಾಯಿದು ಮಾತ್ರ ಊರಲ್ಲಿದ್ದಾರೆ, ಅವ್ರ ಹೆಸರು ಹೇಳಿರ್ತಾರೆ. ಅದರೊಟ್ಟಿಗೆ ಕೆಲವರು ಲಿಂಗಾಯತ ಸಮುದಾಯ ದೇಶ ಬಿಟ್ಟಿದ್ದಾರೆ, ಬೇರೆ ದೇಶಗಳು ಸೆಟ್ಲ್ ಆಗಿದ್ದಾರೆ ಅಂತ. ಅವರಂತಲ್ಲ, ಎಲ್ಲ ಸಮುದಾಯದವ್ರದ್ದು. ಹಾಗೆ ಈಗ ಬಂಟ್ರದ್ದು ನಾನು ನಿನ್ನೆ ಅದರಲ್ಲಿ ಹೇಳಿದೆ. ಬಂಟ್ರು ಸಮೇತ ಮುಂಬೈಯಲ್ಲಿ ಜಾಸ್ತಿ ಜನ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿದ್ದರಿಂದ ಮುಂಬೈ ಗಲ್ಫ್ನಲ್ಲಿ ಜಾಸ್ತಿ ಜನ ಇದ್ದಾರೆ. ಅವ್ರ ಹೆಸರು ಈ ಪಟ್ಟಿಯಲ್ಲಿ ಬರೋದೇ ಇಲ್ಲ. ಅದರಿಂದ ಬರೀ ಇಷ್ಟು ಕಮ್ಮಿನಾ ಅಂತ ಕೇಳೋ ಪ್ರಶ್ನೆ. ಮತ್ತು ಅಲ್ಲಿಯೇ ಅವರಲ್ಲೇ ಅನುಮಾನ ಶುರುವಾಗಿದೆ ಈಗ. ಏನಂದರೆ ಬಣಿಜಿಗ, ಸಾದರು ಮತ್ತು ಗಾಣಿಗ, ಲಿಂಗಾಯತ ಗಾಣಿಗ. ಅವರು ಲಿಂಗಾಯತ ಅಂತ ಹಾಕಿದೆ, ನಾವು ಹಿಂದೂ ಗಾಣಿಗ, ಹಿಂದೂ ಬಣಿಜಿಗ ಅಂತ ಹಾಕಿದ್ದಾರೆ, ಹಿಂದೂ ಸಾದರ ಅಂತ ಹಾಕಿದ್ರಿಂದ ಉದ್ದೇಶ ಇಷ್ಟೇ, ಹಾಕ್ಸಿದ್ರು ಅಂತ ಅವ್ರು ಹೋದಾಗ ಹೇಳಿದರು. ಯಾಕಂದರೆ 2A ಸರ್ಟಿಫಿಕೇಟ್ಗೋಸ್ಕರ. ಇಲ್ಲದೆ ಲಿಂಗಾಯತ 3Bಗೆ ಬರ್ತಾಯಿದ್ರು, ಲಿಂಗಾಯತ ಪಟ್ಟಿಯಲ್ಲಿ ಇದ್ದಿದ್ದು 3Bಗೆ ಬರ್ತಾಯಿದ್ರು. ಅದಕ್ಕೋಸ್ಕರ 2A ಸರ್ಟಿಫಿಕೇಟ್ಗೋಸ್ಕರ ಅಲ್ಲಿ ಅದನ್ನು ಅವರು ಸಹ ಅದನ್ನೇ ಹೇಳ್ತಾ ಇದ್ದಾರೆ. ಹೀಗಾದರೆ ನಾವೇನು ಮಾಡಬೇಕು? ನಾವು ಈಗ ಸಮೀಕ್ಷೆಗೆ ಹೋದವರು ನೀವು ಲಿಂಗಾಯತ ನೀವು ಅದನ್ನು ಕೊಡಿ ಅಂತ ಹೇಳಲಿಕ್ಕಾಗೋದಿಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಬರ್ಕೊಂಡು ಬಂದಿದ್ದಾರೆ ಅಷ್ಟೇ. ಯಾರು ಹೈಯೆಸ್ಟ್ ಸರ್ ಈಗ SC ST ಅವರೇ, ಟೋಟಲ್ SC ಅವರು ರಾಜ್ಯದಲ್ಲಿ ಹೈಯೆಸ್ಟ್ ಇದೆ. ಇಲ್ಲಿವರೆಗಿನ ಲೆಕ್ಕಾಚಾರ ಎಲ್ಲ ತಲೆಗಳಿಗಾಗಿದೆ ಅಂತ. ಲಿಂಗಾಯತ, ಒಕ್ಕಲಿಗರು ಫಸ್ಟು ಸೆಕೆಂಡ್ ಅಂತ ಇದ್ದರು. ಈ ಜಾತಿ ಗಣತಿ ಸಮೀಕ್ಷೆ ಎಲ್ಲ ಮುಗಿದ ಮೇಲೆ ಪೂರ್ತಿ ಇದು ತಲೆಕೆಳಗಾಗಿದೆ. ಇದು ಅಲ್ಲಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅಷ್ಟೇ. ಬಟ್ ಅವರ ಸಂಖ್ಯೆ ರಾಜ್ಯದ ಬೇರೆ ಭಾಗದ್ದು ಲೆಕ್ಕ ಹಾಕಿದ್ರೆ ತುಂಬ ಜಾಸ್ತಿ ಆಗ್ತದೆ. ನಾನು ಈ ರೀತಿ ಲೆಕ್ಕ ಹೇಳ್ತೇನೆ. ಮುಸ್ಲಿಂ ಸಮುದಾಯರು ಇಡೀ ರಾಜ್ಯದಲ್ಲಿ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಲಿಂಗಾಯತರು ಕೆಲವು ಜಿಲ್ಲೆಯಲ್ಲಿದ್ದಾರೆ, ವೀರಶೈವ ಲಿಂಗಾಯತರು ಕೆಲವೇ ಜಿಲ್ಲೆಯಲ್ಲಿ ಅವರು ಸ್ಪ್ರೆಡ್ ಔಟ್ ಆಗಿದ್ದಾರೆ. ಮತ್ತು ಕೆಲವು ಪಾಕೆಟ್ಸ್ನಲ್ಲಿ ಇದ್ದಾರೆ, ಇಲ್ಲ ಅಂತಲ್ಲ, ಬಟ್ ಆ ಪ್ರಮಾಣದಲ್ಲಿಲ್ಲ. ಮೀಸಲಾತಿಗೆ ನಿಮ್ಮ ರೆಕಮೆಂಡೇಶನ್ಸ್ ಇದೆಯಾ ಇದರಲ್ಲಿ, ಈ ಸರ್ವೆ ಪ್ರಕಾರ? ಹೌದು, ನಾವು ಕೊಟ್ಟಿದ್ದೇವೆ. ಅದಕ್ಕೆ ವೇಟೇಜ್ ಕೊಟ್ಟು ಅವರು ಯಾವ ಪ್ರವರ್ಗಕ್ಕೆ ಹೋಗ್ಬೇಕನ್ನುವಂಥದ್ದು ಅದನ್ನು ಕೊಟ್ಟಿದ್ದೇವೆ ನಾವೆಲ್ಲ. ನಿಮ್ಮ ದತ್ತಾಂಶಗಳನ್ನೇ ಅಧ್ಯಯನ ಮಾಡೋಕೆ ಒಂದು ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆದರೂ ಆಶ್ಚರ್ಯ ಇಲ್ಲ ಅಂತಾರೆ. ನಿಮ್ಮ ದತ್ತಾಂಶಗಳ ಆಧಾರದ ಮೇಲೆ ಅದರದ್ದು ರೆಫರ್ ಮಾಡೋಕ್ಕೆ, ಪರಿಶೀಲಿಸೋಕ್ಕೆ ಒಂದು ಕಮಿಟಿ ಬೇಕು ಅಂತ. ನಮ್ಮದು ಜವಾಬ್ದಾರಿ ಒಂದು ವರದಿಯನ್ನು ಸರ್ಕಾರ ಕೊಡುವಂಥದ್ದು. ಈಗ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗ್ತದೆ, ಅವ್ರು ತೀರ್ಮಾನ ಮಾಡಿಕೊಡ್ತಾರೆ. ನಿಮ್ಗೆ ಪೂರ್ತಿ ತೃಪ್ತಿ ಇದೆ ಜಯಪ್ರಕಾಶ್ ಹೆಗಡೆ ಅವರಿಗೆ? ಹೌದು, ನಾವು ಮಾಡಿದ ಕೆಲಸದಲ್ಲಿ ನಮ್ಗೆ ತೃಪ್ತಿ ಇದೆ. ಯಾಕಂದರೆ ಅಷ್ಟು ವಿ ಹ್ಯಾವ್ ಟೇಕನ್ ಅಬಂಡೆಂಟ್ ಪ್ರಿಕಾಷನ್. ಯಾವುದೇ ಉಪಜಾತಿನ ಬೇರೆ ಕಡೆ ಹೋಗಲಿಕ್ಕೆ ಬಿಡದೆ ಹುಡುಕಿ ಅಲ್ಲಿ ಅವರವರ ಜಾತಿಯ ಕೆಳಗೆ ಉಪಜಾತಿಯಲ್ಲಿ ಹಾಕ್ಕೊಂಡಿದ್ದೇವೆ. ಮತ್ತು ಕೆಲವೆಲ್ಲ ಎರಡೆರಡು ಕಡೆ ಇದ್ದಿದ್ದನ್ನು ಒಂದು ಕಡೆ ತೆಗೆದು ಪ್ರಯತ್ನ ಮಾಡಿದೆ. ಅದರಿಂದ ಯಾವುದೇ ಜಾತಿ ಫೇವರಿಸಮ್ ನಡೆದಿಲ್ವಾ ಸರ್? ಖಂಡಿತ ಇಲ್ಲ. ಇದನ್ನು ಡಸ್ಟ್ಬಿನ್ಗೆ ಹಾಕಬೇಕು ಅಂದರು ವಿಜಯೇಂದ್ರ. ಡಸ್ಟ್ಬಿನ್ಗೆ ಹಾಕ್ಬೇಕು ಈ ವರದಿನ. ನಾನು ಅವರು ಏನು ಮಾಹಿತಿ ಇಲ್ಲದೆ, ಯಾಕಂದರೆ ಅದನ್ನು ಓದಿದರೆ ಅವರು ಅದನ್ನು ಡಸ್ಟ್ಬಿನ್ಗೆ ಹಾಕ್ಲಿಕ್ಕೆ ಹೇಳ್ತಾ ಇರಲಿಲ್ಲ. ಯಾಕಂದರೆ ಆ ಸರ್ಕಾರ ಇದ್ದಾಗಲೇ ನಮ್ಮನ್ನು ಅಪಾಯಿಂಟ್ ಮಾಡಿದ್ದು. ಮತ್ತು ಹೆಚ್ಚಿನ ಎಲ್ಲರೂ ಅವತ್ತು BJPಯಲ್ಲಿದ್ದವರು ಮೆಂಬರ್ಸ್ ಆಗಿರೋದು. 40 ದಿನಗಳಲ್ಲಿ ಸಮೀಕ್ಷೆ ಮುಗೀತು ಅಂತಾರೆ ಸರ್. 40 ದಿನ ಸಾಕಾ ನಮ್ಮ ರಾಜ್ಯವನ್ನು? ಹಳ್ಳಿಯಲ್ಲಿ ಒಬ್ಬೊಬ್ಬ ಹಳ್ಳಿ ಮೇಸ್ಟ್ರು ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಎಲ್ಲರೂ ಸ್ಪ್ರೆಡ್ ಔಟ್ ಆಗಿದ್ದಾರೆ. ಪ್ರತಿ ವಿಲೇಜಿನ ಟೀಚರ್ಸ್ 7 ಜಾತಿ ಎಲ್ಲ ಬರ್ಕೊಂಡು ಕುಲಶಾಸ್ತ್ರೀಯ ಅಧ್ಯಯನವೇ ನಡೆದಿಲ್ಲ ಇದರಲ್ಲಿ. ಕುಲಶಾಸ್ತ್ರೀಯ ಅಧ್ಯಯನ ಇದಕ್ಕೆ ಅಗತ್ಯ ಇಲ್ಲ. ಇದು ಕೇವಲ ಅವರ ಸಾಮಾಜಿಕ ಸ್ಥಿತಿಗತಿ. ಸವಲತ್ತುಗಳ ಆಸೆಗೆ ಯಾವ ಜಾತಿ ಬೇಕಾದ್ರೂ ಹೇಳ್ಕೊಳ್ತಾನೆ, ಇವ್ರು ಹಂಗೆ ಬರ್ಕೊಂಡು ಬಂದ್ರ ಅಂತ. ಹೌದು, ಹಾಗೆ ಬರ್ಕೊಂಡು ಬರ್ತಾರೆ. ಅವರು ತಪ್ಪು ಮಾಡಿದರೆ ಇವ್ರು ಸರಿ ಮಾಡ್ಲಿಕ್ಕೆ ಆಗ್ತದಾ? ಅವರು ಈಗ ನೀವು ಒಂದು ಜಾತಿಯನ್ನು ಹೇಳ್ತೀರಿ, ನೀವು ಆ ಜಾತಿ ಅಲ್ಲ ಅಂತ ಹೇಳ್ಬೇಕಾದ್ರೆ ನನ್ನ ಹತ್ರ ಸರ್ಟಿಫಿಕೇಟ್ ಇರಬೇಕಾಗ್ತದೆ. ಕೆಲವರು ಜಾತಿನೇ ಬರೆಸ್ತಿಲ್ಲ ಇದರಲ್ಲಿ. ಅದೇ ಅವರೇ 7-8 ಲಕ್ಷ ಜನ ಇದ್ದಾರೆ ಟೋಟಲ್ ಆಗಿ. ಇಲ್ಲ, ಹೌದು, 2,30,30,000 ಅವರು ಹೇಳಲಿಕ್ಕೆ ಕೇಳಲಿಲ್ಲ. 1,34,000 ಜನ ಏನು ನನ್ನ ಜಾತಿಯೇ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು 92 ಜನ ಅದನ್ನು ಅದೇ ಥರ ಹೇಳಿದ್ದಾರೆ. ಸಿದ್ದರಾಮಯ್ಯನವ್ರ ಸರ್ಕಾರ ಈ ಒಂದು ಜಾತಿ ಗಣತಿ ಆಧಾರದ ಮೇರೆಗೆ 50% ರಿಸರ್ವೇಷನ್ ಕ್ಯಾಪನ್ನು ಮೀರಿ ಹಿಂದುಳಿದವ್ರಿಗೋ, ತುಳಿತಕ್ಕೊಳಗಾದವ್ರಿಗೋ, ಆರ್ಥಿಕವಾಗಿ ದುರ್ಬಲರಾಗಿರೋರ್ಗೋ ರಿಸರ್ವೇಷನ್ ಕೊಡಿಸ್ತಾರೆ ಅಂತಾರೆ. ನಾವು ರೆಕಮೆಂಡ್ ಮಾಡಿದ್ದೇವೆ. ಅದು 3A 3Bನೂ ಬಂತು, ಒಕ್ಕಲಿಗರು ಲಿಂಗಾಯತರು ಬಂದರು ಅದರಲ್ಲಿ. ಅವ್ರನ್ನ ಬಿಟ್ಟೇನು ಮಾಡಿಲ್ಲ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು TV5 ಕನ್ನಡಕ್ಕೆ ಈ ಒಂದು ಜಾತಿ ಗಣತಿ ಅಥವಾ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸವಿರವಾಗಿ ಮಾತಾಡಿದ್ವಿ. ಅನೇಕ ಅನುಮಾನಗಳಿಗೆ ನಿಮ್ಮ ಕಡೆಯಿಂದ ಒಂದು ಉತ್ತರ ನಮಗೆ ಸಿಕ್ಕಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ಜಯಪ್ರಕಾಶ್ ಹೆಗಡೆ ಅವರು, ಅಂದರೆ ಹಿಂದುಳಿದ ವರ್ಗಗಳ ಆಯೋಗದ ನಿಕಟಪೂರ್ವ ಅಧ್ಯಕ್ಷರು, TV5ಗೆ ಕೊಟ್ಟಂತಹ ವಿಶೇಷ ಒಂದು ಸಂದರ್ಶನ ಇದು. ಅನೇಕ ಪ್ರಶ್ನೆಗಳಿತ್ತು, ಅನೇಕ ಸಮುದಾಯಗಳದ್ದು. ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರ ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಉತ್ತರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗಬಹುದು ಅಂತ ಹೇಳ್ತಾ ನಾನು ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ರಮಾಕಾಂತ್, TV5 ಬೆಂಗಳೂರು.